ನಮಸ್ಕಾರ. ಈ ಮಂತ್ರ ಒಂದು ಬಾರಿ ಪಠಿಸಿದರೆ ಸಾಕು, ಖಂಡಿತವಾಗ್ಲೂ ಮದುವೆ ಆಗದಿಲ್ದವ್ರಿಗೆ ಖಂಡಿತವಾಗ್ಲೂ ಮದುವೆ ಆಗೇ ಆಗುತ್ತೆ. ನಿಮ್ಮದು ವಯಸ್ಸು ಎಷ್ಟನ್ನ ಆಗಿರಲಿ, ಎಷ್ಟು ಗಂಡು ನೋಡಿದರೂ ಎಷ್ಟು ಹೆಣ್ಣು ನೋಡಿದರೂ ಮದುವೆ ಆಗ್ತಿಲ್ಲ ಅನ್ನುವವರಿಗೆ ಒಳ್ಳೆಯ ವರ, ಒಳ್ಳೆಯ ವಧು ಸಿಕ್ಕೇ ಸಿಗ್ತಾಳೆ. ಮದುವೆ ಆಗೇ ಆಗುತ್ತೆ, ಎಷ್ಟೇ ವಯಸ್ಸಾಗಿದ್ದರೂ ನಿಮಗೆ ತಲೆ ಕೆಡಿಸ್ಕೊಂಬಿಡಿ. ಮತ್ತು ಈ ಮಂತ್ರ ಒಂದು ಬಾರಿ ಪಠಣೆ ಮಾಡಿದರೆ ಸಾಕು, ಉದ್ಯೋಗ ಸಿಗುತ್ತೆ. ಪ್ರೈವೇಟ್ ಜಾಬ್ ಆಗ್ಬೋದು, ಖಾಸಗಿ ಉದ್ಯೋಗ ಆಗ್ಬೋದು, ಗೌರ್ಮೆಂಟ್ ಜಾಬಿಗೆ ಯಾವುದೇ ಟ್ರೈ ಮಾಡ್ತಿದ್ದವರಿಗೆ. ಇನ್ನು ಈ ಮಂತ್ರ 2 ಬಾರಿ ಪಠಣೆ ಮಾಡಿದರೆ ಖಂಡಿತವಾಗ್ಲೂ ಸಾಲ ತೀರುತ್ತೆ. ಎಷ್ಟೇ ಸಾವಿರ ಇರಲಿ, ಎಷ್ಟೇ ಲಕ್ಷ ಇರಲಿ, ಎಷ್ಟೇ ಕೋಟಿ ಇರಲಿ, ಖಂಡಿತವಾಗ್ಲೂ ಮತ್ತು ಹಣ ನಿಮ್ಮ ಅಕೌಂಟಿಗೆ ಬರೋಕ್ಕೆ ಶುರುವಾಗುತ್ತೆ ಖಂಡಿತವಾಗ್ಲೂ. ಇನ್ನು ಈ ಮಂತ್ರನ 3 ಬಾರಿ ಪಠಣೆ ಮಾಡಿದರೆ, ಈ ಮಂತ್ರನ 3 ಬಾರಿ ಪಠಣೆ ಮಾಡಿದರೆ ಪ್ರತಿದಿನ ಮನೆಯಲ್ಲಿ ಗಂಡ ಹೆಂಡತಿ ಜಗಳ, ಗಲಾಟೆ, ಘರ್ಷಣೆ, ಸಪ್ರೇಷನ್ನು, ದೂರ ಈ ಡೈವರ್ಸು, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್ನು ಇದಾಗ್ತಿರ್ತೀರ. ಇಷ್ಟನೇ ಇರಲ್ಲ ಸಂಸಾರ ಮಾಡೋಕ್ಕೆ. ಗಂಡನ ಜೊತೆಗೆ ಸಂಸಾರ ಮಾಡೋಕ್ಕೆ ಹೆಂಡ್ತಿಗೆ ಇಷ್ಟ ಇರಲ್ಲ, ಹೆಂಡ್ತಿ ಜೊತೆಗೆ ಸಂಸಾರ ಮಾಡೋಕ್ಕೆ ಗಂಡನಿಗೆ ಇಷ್ಟ ಇರಲ್ಲ, ಇಬ್ರಿಗೂ ಇಷ್ಟ ಇರಲ್ಲ. ಮನೆಗೆ ಮದುವೆ ಮಾಡಿಬಿಟ್ಟಿರ್ತಾರೆ. ಒಂದು. ಎರಡನೇದು, ಈ ಡೈವರ್ಸಿಗೆ ಅಪ್ಲೈ ಮಾಡಿಬಿಟ್ಟಿರ್ತೀರ ಕೋರ್ಟಲ್ಲಿ. ಬೇಗ ಡೈವರ್ಸ್ ಆಗಬೇಕಪ್ಪ, ಗಂಡನಿಗೂ ನೆಮ್ಮದಿ ಸಿಗಬೇಕು, ಈ ಕಡೆ ಹೆಂಡ್ತಿಗೂ ನೆಮ್ಮದಿ ಸಿಗಬೇಕು, ಬೇಗ ಡೈವರ್ಸ್ ಆಗಬೇಕಪ್ಪ ಅಂತಂದರೆ ಈ ಮಂತ್ರನ 3 ಬಾರಿ ಪಠಣೆ ಮಾಡಿ. 3 ಬಾರಿ ಈ ಮಂತ್ರ ಪಠಣೆ ಮಾಡಿದರೆ ಡೈವರ್ಸು ಬೇಗ ಆಗುತ್ತೆ. ಇವಾಗ ಮದುವೆ ಮಾಡ್ಕೊಂಬಿಟ್ಟಿರ್ತೀರ, ಏನೋ ಅನಿವಾರ್ಯ ಕಾರಣಗಳಿಂದ ಇಷ್ಟ ಇರಲ್ಲ, ಮನಸ್ತಾಪಗಳು ಬಂದಿರುತ್ತೆ. ಒಬ್ಬರು ಕಂಡ್ರೆ ಒಬ್ರಿಗಾಗಲ್ಲ, ಗಂಡನ ಕಂಡ್ರೆ ಹೆಂಡ್ತಿಗಾಗಲ್ಲ, ಹೆಂಡ್ತಿ ಕಂಡ್ರೆ ಗಂಡನಿಗಾಗಲ್ಲ, ಇಬ್ರಿಗೂ ಆಗಲ್ಲ. ಆ ಥರ ಪರಸ್ಪರ ಇಬ್ರಿಗೂ ಇಷ್ಟ ಇರಲ್ಲ, ಗಂಡನಿಗೂ ಇಷ್ಟ ಇರಲ್ಲ ಸಂಸಾರ ಮಾಡೋಕ್ಕೆ ಹೆಂಡ್ತಿ ಜೊತೆಗೆ, ಹೆಂಡ್ತಿಗೂ ಗಂಡನ ಜೊತೆಗೆ ಸಂಸಾರ ಮಾಡೋಕ್ಕೆ ಇಷ್ಟ ಇರಲ್ಲ, ಇಬ್ರಿಗೂ ಇಷ್ಟ ಇರಲ್ಲಲ್ಲ. ಅಂಥವ್ರು ಈ ಮ್ಯೂಚುವಲ್ ಕನ್ಸೆಂಟ್ ಹೋಗಿರ್ತೀರ ನೀವು ಕೋರ್ಟಿಗೆ ಡೈವರ್ಸ್ ತಗೊಬೇಕು ಅಂತ. ಬೇಗ ಡೈವರ್ಸ್ ಆಗಬೇಕು, ಡೈವರ್ಸು ಆಗಿ ಮುಗಿದ್ಬಿಟ್ಟು ನನಗೆ ನೆಮ್ಮದಿ ಸಿಗಬೇಕಪ್ಪ ಅಂತಿರಲ್ಲ, ಈ ಮಂತ್ರ 3 ಬಾರಿ ಪಠಣೆ ಮಾಡಿ. ಖಂಡಿತವಾಗ್ಲೂ ಬೇಗ ಡೈವರ್ಸು ಆಗುತ್ತೆ, ನೆಮ್ಮದಿ ಸಿಗುತ್ತೆ. ಯಾವುದಪ್ಪ ಇದು ಮಂತ್ರ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ಪೇ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ಅಲ್ಲ ಗುರುಗಳೇ, ಈ ಕಲಿಯುಗದಲ್ಲಿ ಮಂತ್ರ ಹೇಳಿದರೆ ಮಾವಿನಕಾಯಿನೇ ಉದುರಲ್ಲ, ಅಂಥದ್ರಲ್ಲಿ ಮಂತ್ರ ಹೇಳಿದ ತಕ್ಷಣ ಮದುವೆ ಆಗ್ತತ, ಉದ್ಯೋಗ ಸಿಗ್ತತ, ಸಾಲಗಳು ತೀರ್ತತ, ಹಣ ಅಕೌಂಟಿಗೆ ಬರ್ತತ, ಗಂಡ ಹೆಂಡ್ತಿ ಬೇಗ ಡೈವರ್ಸ್ ಆಗ್ತತ ಕೋರ್ಟಲ್ಲಿ ಅಂತ ಈ ಪ್ರಶ್ನೆಗಳೆಲ್ಲ ತಲೆ ಓಡ್ತಾ ಇರುತ್ತೆ. ಖಂಡಿತವಾಗ್ಲೂ ಮಂತ್ರ ಹೇಳಿದರೆ ಮಾವಿನಕಾಯಿ ಉದುರಲ್ಲ, ಒಪ್ಕೊತೀನಿ. ಆದರೆ ಈ ಮಂತ್ರ ಪಠಿಸಿದರೆ ಇಷ್ಟೆಲ್ಲ ಬೆನಿಫಿಟ್ಸ್ ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ. ಖಂಡಿತವಾಗ್ಲೂ ಪಠಣೆ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಯಾವುದು ಗೊತ್ತಾ ಅದು ಮಂತ್ರ? ದಾರಿದ್ರ್ಯ ದಹನ ಶಿವಸ್ತೋತ್ರ. ನೋಡಿ, ದಾರಿದ್ರ್ಯ ದಹನ ಶಿವಸ್ತೋತ್ರನ ಮಂತ್ರನ ಪಠಣೆ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟೆಲ್ಲ ಬೆನಿಫಿಟ್ಸ್ ನಿಮಗೆ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ಈಗ ನಾವು ಹೇಳಿದರೆ ಅರ್ಥ ಆಗಲ್ಲ, ಈ ಮಂತ್ರ ಪಠಣೆ ಮಾಡ್ತಾ ಹೋಗಿ ಆ ರಿಸಲ್ಟ್ ನಿಮಗೆ ಬರುತ್ತೆ. ಆವಾಗ ನೀವು ನಂಬೋದು, ಅಲ್ಲಿವರೆಗೂ ನಂಬಲ್ಲ. ಆಯ್ತಾ? ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದ್ಭುತವಾದ ಪರಿಹಾರಗಳಿದ್ದಾವೆ. ಅದನ್ನು ಮಾಡ್ಕೊಂಡರಿಗೆ ಮಾತ್ರ ಖಂಡಿತವಾಗ್ಲೂ ಒಳ್ಳೆ ಫಲಿತಾಂಶ ಬಂದೇ ಬರುತ್ತೆ. ನಂಬಿಕೆ ಇರಬೇಕಷ್ಟೇ. ನಂಬಿಕೆ ಇದ್ದರೆ, ಮನಸ್ಸು ಮಾಡಿದರೆ ಮಾರ್ಗ, ಇಲ್ಲಾಂದರೆ ಆಗಲ್ಲ. ನಮಸ್ಕಾರ.